ಶನಿವಾರ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ದೆಹಲಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ ಇದು. ಕುಮಾರಸ್ವಾಮಿ ಅವರನ್ನು ನಾನು ಭೇಟಿಯಾಗಿದ್ದೆ, ವಿಧಾನಸೌಧ ಒಳಗಡೆ ಒಟ್ಟಿಗೆ ಹೋರಾಟವನ್ನ ಮಾಡಿದ್ವಿ. ಈಗ ಬಿಡದಿ ವಿಚಾರದಲ್ಲಿ ಹೋರಾಟ ಮಾಡಬೇಕಾಗಿದೆ. ಹೀಗಾಗಿ ಶನಿವಾರ ಸಮನ್ವಯ ಸಮಿತಿ ಸಭೆಯನ್ನ ಕರೆದಿದ್ದೇವೆ. ಬಿಡದಿ ಹೋರಾಟದ ಬಗ್ಗೆ ಒಳ್ಳೆಯ ನಿಲುವನ್ನ ತೆಗೆದುಕೊಳ್ತೀವಿ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಾ ಇದ್ದಾರೆ ದೆಹಲಿಯಲ್ಲಿ. ಕೇಂದ್ರ ಸಚಿವರು ಅವ್ರನ್ನ ಭೇಟಿ ಮಾಡಕ್ಕೆ ನನ್ನ ಭೇಟಿನೂ ಕೂಡ ಮಾಡಿದ್ದೀನಿ. ಕರ್ನಾಟಕದಲ್ಲಿ ವಿಧಾನಸಭೆ ಒಳಗಡೆ ನಾವು ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕಳೆದ 3-4 ವರ್ಷದಿಂದನೂ ಕೂಡ ಜೆಡಿಎಸ್ ಅವರು ನಮಗೆ ಬೆಂಬಲವಾಗಿ ವಿಧಾನಸಭೆಯ ನಮ್ಮೆಲ್ಲ ಪ್ರತಿಭಟನೆಗಳಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ವಿಧಾನಸಭೆ ಹೊರಗಡೆ ಏನು ಈಗ ಬಹಳ ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಾಗಿರುವಂತ ಬಿಡದಿ ಅಕ್ವಿಜೇಷನ್ ಏನಿದೆ ಅದರ ಬಗ್ಗೆ, ಯಾಕಂದ್ರೆ ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಕಾಂಗ್ರೆಸ್ ಸರ್ಕಾರ ಅಕ್ರಮವಾಗಿ ಲೇಔಟ್ ಅನ್ನ ಮಾಡುವಂತಕ್ಕೆ ರೈತರ ವಿರೋಧವನ್ನ ಕಟ್ಕೊಂಡು ಮಾಡ್ತಾ ಇರೋ ಯೋಜನೆಗೆ ದೊಡ್ಡ ಹೋರಾಟ ಮಾಡಬೇಕು. ಇಲ್ಲ ಶನಿವಾರ ನಡೆಯುವಂತ ಒಂದು ಸಭೆಗೆ ನಾನೇ ಕರೆದಿದ್ದೀನಿ. ಶನಿವಾರ ಒಂದು ಸಮನ್ವಯ ಸಮಿತಿಯನ್ನ ನಾನು ಬೆಂಗಳೂರಲ್ಲಿ ಕರಿತಾ ಇದ್ದೀನಿ. ಶುಕ್ರವಾರನೂ ಕೂಡ ನಮ್ಮ ಪಾರ್ಟಿಯ ಪ್ರಮುಖ ಸುಮಾರು 13 ಜನ ಲೀಡರ್ಸ್ ಅನ್ನ ವಿಧಾನಸಭೆ